ನಾಗರಾಜ್ ಶೆಟ್ರು ಕೊಟ್ಟಿದ್ದು ಬಸ್. ಅವರು 2014ರಲ್ಲಿ ಕೊಟ್ಟಿದ್ದು ನಂಗೆ ಬಸ್ ಇದು. ಅವರು ಕೊಡುವಾಗ ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ಇದು 17 ವರ್ಷ ಆಯ್ತು ಗಾಡಿಗೆ. ದುರ್ಗಂಬಾಡಿ ಮಂಗಳೂರಲ್ಲಿ ರೆಡಿ ಆದ ಗಾಡಿ. ಆಕ್ಚುಲಿ ಫಸ್ಟ್ ಇದು ಕೀತ್ ಅಂತ ಹೇಳಿ ಇಲ್ಲಿ ಕೊರಂಕರಪಾಡಿ ಸ್ಟ್ಯಾನ್ಲಿ ಅಂತ ಹೇಳಿ ಅವ್ರದ್ದು ಪರ್ಮಿಟ್ ಇದು. ಅಣ್ಣ ದುಡ್ಡು ಇಜ್ಜಿತೆ ನಿನ್ನಡೆ ದುಡ್ಡು ಯಾರು ಕೇಳಿರಿ ಅನ್ನ, ನಿಂಗೆ ದುಡ್ಡು ಯಾರು ಕೇಳಿದ್ರು, ಈಗ ಬಸ್ ಇಟ್ಕೊಂಡು ಹೋಗಿ ನೀನು ದುಡ್ಡು ಮತ್ತೆ ಕೊಡು ಅಂತ ಹೇಳಿದ್ರು. ಇದು ಹಳ್ಳಿ ಗಾಡಿಗಳು ಆಕ್ಚುಲಿ ಒಳ್ಳೇದು. ಇದ್ರಲ್ಲಿ ಏನು ಡೀಸೆಲ್ ಒಂದು 5 ಲೀಟರ್ ಜಾಸ್ತಿ ಅಂತ ಬಿಟ್ರೆ ನಿಮ್ದು ಲೈನರ್ ದುಡ್ಡು ತರಲಿಲ್ಲ ಅಂತ ಹೇಳಿ, ನೀನು ದುಡ್ಡು ತೊಂದ್ರೆ ಇಲ್ಲ, ನಾಳೆ ಆದ್ರೂ ಕೊಡು ಬಾ ಅಂತ ಹೇಳಿದ್ ನಾವು ಬಸ್ಸಲ್ಲಿ. ನಾನು ಪ್ರತಿ ನಮ್ಮ ರೂಟ್ ಕಂಡಕ್ಟರ್ ಎಲ್ಲ ಪ್ರೈವೇಟ್ ಬಸ್ಸಿಂದಾನೇ ಸರ್ಕಾರಕ್ಕೆ ಲಾಭ ಇರೋ. ಗೌರ್ಮೆಂಟ್ ಬಸ್ಸಿಂದ ಈಗ ಒಂದು ಗೌರ್ಮೆಂಟ್ ಬಸ್ ರನ್ ಮಾಡಿದ್ರೆ ನಾವು ಈಗ ಡೈಲಿ ಬರೋ ಮಕ್ಕಳಿಗೆ ಹೇಳ್ತೇವೆ ನಾವು, ದುಡ್ಡು ಇಲ್ಲಾದ್ರೆ ಮನೆಗೆ ವಾಪಸ್ ಹೋಗ್ಬೇಡಿ, ನಾಳೆ ಕೊಡಿ ಬನ್ನಿ. ಅದೇ ಕಾರಲ್ಲಿ ತುಂಬಾ ಜನ ಹೇಳ್ತಾರೆ, ಒಂದು ಹೇಗೆ ಬಸ್ ರನ್ ಮಾಡ್ತೀರಿ ಮಾರೆ, 4 ಸೀಟ್ ಇಟ್ಕೊಂಡು ಹೋಗ್ತೀರಿ, ಹೇಗೆ ಹೋಗ್ತೀರಿ ಅಂತ ಹೇಳಿ. ಮೊನ್ನೆ ಪೆರಡ್ರಲ್ಲಿ ತುಂಬಾ ಜನ ಕಾಯ್ತಿದ್ರು ಶೃಂಗೇರಿ ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿ. ಅವ್ರು 10 ಗಂಟೆ ಕಾಯ್ಲಿಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ 11 ಕಾಲಕ್ಕೆ ಬಸ್ ಬಂತು. ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೇವೆ, ನೀವು ಹೇಗಿದ್ದೀರಾ? ಹಾ, ವೀಕ್ಷಕರಿಗೆಲ್ಲರೂ ನಮಸ್ಕಾರ. ನಿಮ್ಮ ಹೆಸರು? ಸುರೇಶ್ SVT ಪೆರಡೂರು. ಸುರೇಶ್ SVT ಪೆರಡೂರು. ಓಕೆ, ಎಲ್ಲ ಹೇಳಿದ್ರಿ ಒಂದೇ ಹೆಸರಿನಲ್ಲಿ. ಊರು ಸಹ ಹೇಳಿದ್ರಿ, ಹೆಸರು ಸಹ. ಹೌದು ಸರ್. ಓಕೆ, ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು 95 ಅಲ್ಲಿ ಬಂದಿದೆ, 31 ವರ್ಷ ಆಯ್ತು. 95? ನಾವು ಫಸ್ಟ್ ಬಸ್ ಅಲ್ಲಿ ಬಂದಾಗ ಕ್ಲೀನರ್ ಆಗಿ ಬಂದಿದ್ದು. ಇದೇ ಪರ್ಮಿಟ್ ಇದೆ. ಆಗ ಬಸ್ ಸಿಟಿ ಎಕ್ಸ್ ಬಸ್ ಇತ್ತು, ಆಗ ಪರ್ಮಿಟ್ ಇದೆ. ಇದು ಮುಟ್ಲುಪಾಡಿ ಟು ಉಡುಪಿ ಪರ್ಮಿಟ್ ಇದು. ಇದರ ಹೆಸರು APT ಅಂತ ಹೇಳಿ, ಅಪ್ಪ ಅನಂತ ಪದ್ಮನಾಭ ಅಂತ ಹೇಳಿ. ಅದೇ ಇದು ಮೊದಲು ಆಕ್ಚುಲಿ ಫಸ್ಟ್ ಇದು ಕೀತ್ ಅಂತ ಹೇಳಿ ಇಲ್ಲಿ ಕೊರಂಕರಪಾಡಿ ಸ್ಟ್ಯಾನ್ಲಿ ಅಂತ ಹೇಳಿ ಅವ್ರದ್ದು ಪರ್ಮಿಟ್ ಇದು. ಸ್ಟ್ಯಾನ್ಲಿ ಪ್ರಭಾಕರ್, ಅವ್ರದ್ದು ಪರ್ಮಿಟ್ ಇದು. ಇದು ಅಲ್ಲಿ ಪೆರಡೂರಿನವರು ತಗೊಂಡ್ರು ಆಗ 95 ಅಲ್ಲಿ. ಹಾಗಾಗಿ ನಾನು ಪೆರಡೂರಿನವನಲ್ಲ, ಹಾಗೆ ನನ್ನನ್ನು ಕರ್ಕೊಂಡ್ರು ಆಗ. ಬಾ ಮಾರೆ ಊರಿನವನಲ್ಲ ಅಂತ ಹೇಳಿ. ಹಾಗಾಗಿ ಆಗ ನಾನು ಕ್ಲೀನರ್ ಆಗಿದ್ದೆ ಆಗ. ಕ್ಲೀನರ್ ಬಸ್ ತೊಳೆಯೋದು, ಟೈರ್ ಚೇಂಜ್ ಮಾಡೋದು, ಗ್ರೀಸಿಂಗ್ ಮಾಡೋದು. ಆಗೆಲ್ಲ ಗ್ರೀಸಿಂಗ್ ನಾವೇ ಮಾಡ್ತಿದ್ವಿ. ಈಗ ಯಾರು ಗ್ರೀಸ್ ಮಾಡೋದು ಇಲ್ಲ, ಗ್ರೀಸ್ ಮಾಡುವ ಜನ ಈಗ ಬೇರೆ ಗನ್ ಇರೋದು. ಆಗ ನಾವು ಚಿಕ್ಕ ಗನ್ ಹಿಡ್ಕೊಂಡು ನಾವೇ ಗ್ರೀಸ್ ಮಾಡ್ತಿದ್ವಿ ಆಗ. ಈಗ ನಷ್ಟದಲ್ಲಿ ನಡೀತಾ ಉಂಟು. ಪ್ರೈವೇಟ್ ಬಸ್ ಏನು ಗೊತ್ತುಂಟು ಸರ್, ಒಂದು ಓನರ್ ಬಸ್ ಹಾಕಿ ಮನೆಯಲ್ಲಿ ಕೂತ್ರೆ ನಡಿಲಿಕ್ಕೆ ಸಾಧ್ಯವೇ ಇಲ್ಲ. ಓನರೇ ಪರ್ಸ್ ಹಿಡಿದ್ರೆ ಮಾತ್ರ. ಇದೇ ಸಿಂಗಲ್ ಓನರ್. ಈ ನಮ್ದು ಬಸ್ ಉಡುಪಿ ಟು ಅಜಕರ್ ಹೋಗೋ ಬಸ್ ಉಂಟಲ್ಲ, ಇಲ್ಲಿ ಬೆಳಿಗ್ಗೆ ಮತ್ತೆ ಸಂಜೆ ಮಾತ್ರ. ಮಧ್ಯಾಹ್ನದಲ್ಲಿ ನಾನು ಮೊನ್ನೆಲ್ಲ ನಾನು ಇದು ಮಾಡಿದ್ದೇನೆ, ವಿಡಿಯೋ ಮಾಡಿದೆ, ಎಲ್ಲ ಖಾಲಿ. ಎಲ್ಲ ವಿಡಿಯೋ ಉಂಟು ನನ್ನ ಹತ್ರ. ಮಧ್ಯಾಹ್ನ ಹೋಗುದೆಲ್ಲ ಖಾಲಿ. ಮೊನ್ನೆ ನಮ್ಮ ಒಂದು ಬಸ್ ಹಾಳಾಗಿತ್ತು. ಆಕ್ಚುಲಿ 7:45 ಹೋಗುದು, 8 ಗಂಟೆ ಬರೋ ಬಸ್ನವ್ರು ಹಾಕೊಂಡ್ ಬಂದ್ರು. ಅದಕ್ಕೆ ಕಾರ್ನವ್ರು ಹಿಂದೆ ಬರೋ ವಿಡಿಯೋ ಮಾಡಿದ್ದಾರೆ, ಬಸ್ ಅಲ್ಲಿ ನೇತಾಡ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ. ಹಾಗೆ ಮಾಡಿ ಅದಕ್ಕೆ ಫೈನ್ ಹಾಕಿ ಬಸ್ಸನ್ನು ಸೀಜ್ ಮಾಡಿದ್ರು. ಸೀಜ್ ಮಾಡಿದ ಅವ್ರಿಗೆ ಆಕ್ಚುಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ಇದು ಕಂಪ್ಲೇಂಟ್ ಬರ್ತದೆ ಮೇಲಿಂದ, ಪ್ರೆಷರ್ ಬರ್ತದೆ. ಪ್ರೆಷರ್ ಬೇಕು, ಅವ್ರು ನಿಲ್ಸ್ಲೇಬೇಕು. ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಹೇಳಿದ್ರು ನೀವು ಹಾಗೆಲ್ಲ ನೇತಾಡ್ಲಿಕ್ಕೆ. ನಾನು ಹೇಳಿದೆ ಅಂತ ಹೇಳಿ ಆ ಕಾರಿನವರು ಅಷ್ಟಿದ್ರ. ಈಗ ಕಂಡಕ್ಟರ್ ಹೇಳಿದ್ದಾರೆ ನೀವು ನೇತಾಡ್ಬೇಡಿ ಅಂತ ಹೇಳಿ ಬಿಟ್ಟಿದ್ದಾರೆ. ಒಂದು ಸ್ಟಾಪ್ ಅಲ್ಲಿ ಜನ ಹಾಕ್ಲಿಲ್ಲ, ಬಿಟ್ಟು ಬಂದಿದ್ದಾರೆ. ಈ ಹುಡುಗರು ಏನ್ ಮಾಡಿದ್ರು, ಹಿಂದೆ ಎಣ್ಣೆಯಲ್ಲಿ ನೇತಾಡ್ತಿದ್ರು ಹೋಗಿ. ಅದು SVT ಅಲ್ಲಿ ಅಜಕರ್ ಇರೋದು. SVT ಹೆಚ್ಚಾಗಿ SVT ಇರೋದು. ಅಲ್ಲಿ ಒಟ್ಟು 6 ಬಸ್ ಉಂಟು SVT. ಅವ್ರು ಶರತ್ ಶೆಟ್ಟಿ ಬೊಂಬೈಲಿ ಇರೋದು. ಅವರು ಪರ್ಮಿಟ್ ಓನರ್. ಅವರು ಬಸ್ ಹಾಕುದಿಲ್ಲ. ಅವರು ಪರ್ಮಿಟ್ ತಗೊಂಡಿದ್ದಾರೆ. ಅವ್ರು ಈಗಲ್ಲ, ಮೊದ್ಲು ಈಗ ತಗೊಂಡು ಒಂದು 15 ವರ್ಷ ಮೇಲೆ ಆಯ್ತು ಅವ್ರು ಪರ್ಮಿಟ್ ಎಲ್ಲ ತಗೊಂಡು. ಅವ್ರಿಗೆ ಒಂದು 8 ಲಕ್ಷ 9 ಲಕ್ಷ ಒಟ್ಟು ಪರ್ಮಿಟ್ ತಗೊಂಡಿದ್ದಾರೆ. ಅವ್ರಿಗೆ ಆಕ್ಚುಲಿ 300 ರೂಪಾಯಿ ಮಾತ್ರ. ಅವ್ರಿಗೆ ಏನಿಲ್ಲ ಅಷ್ಟೇ. ಅವ್ರಿಗೇನೋ ಒಂದು ಹೆಸರು ಉಂಟಲ್ಲ ಅಂತ ಹೇಳಿ ಅಷ್ಟೇ ಮಾತ್ರ. ಅವ್ರದ್ದು ಒಟ್ಟಿಗೆ 28 ಪರ್ಮಿಟ್ ಉಂಟು. ಅವರು ಒಂದು 2010ರಲ್ಲಿ ತಗೊಂಡಿದ್ದು. ಆಗ 2010ರಲ್ಲಿ ತಗೊಂಡಿದ್ದು. ಅವರು ಮೊದಲು ಬೊಂಬೈಲಿ ಇದ್ರು. ಮೊದಲು ಇಲ್ಲೇ ಊರಲ್ಲಿ ಇದ್ದವರು. ಬೊಂಬೈಗೆ ಹೋಗಿ ಮುಂದೆ 2010ರಲ್ಲಿ ಅವರು ಫಸ್ಟಿಗೆ ಮಣಿಪಾಲ್ ಟು ಕಾರ್ಕಳ ಮೂಡುಬೆಳ್ಳೆ SVT ಉಂಟಲ್ಲ, ನಾರಾಯಣ್ ಶೆಟ್ರದ್ದು, ಆ ಬಸ್ ತಗೊಂಡವರು. ಅದು ಮೊದಲು ಅದರಲ್ಲಿ ಚೆಕ್ಕಿಂಗ್ ಆಗಿದ್ದರು ಅವರು. ಹಾಗಾಗಿ ಆದ ಮೇಲೆ ಪ್ರೀತಿ ಗೌರವದಲ್ಲಿ ಆ ಬಸ್ ಅನ್ನು ತಗೊಂಡ್ರು ಅವರು. ಆ ಬಸ್ ಅನ್ನು ಹಾಗೆ ಇಟ್ಟಿದ್ದಾರೆ ಇನ್ನೂ ಸಹ. ಆ ಬಸ್ ಉಂಟು ಹಾಗೆ ಉಂಟು. ಅದನ್ನ ಹೇಳಿದ್ದಾರೆ ಮೊನ್ನೆ. ನಾನು ಬ್ರಹ್ಮಾವರ ಗ್ಯಾರೇಜ್ ಅಲ್ಲಿ ಇಟ್ಟಿದ್ದೀನಿ. ಅದೀಗ ಬಂದ ರೆಡಿ ಮಾಡುವ ಅಂತ ಹೇಳಿದ್ದಾರೆ. ರೆಡಿ ಮಾಡಿ ಅದನ್ನ ಮನೇಲಿ ಇಡುವ ಅಂತ ಹೇಳಿ. FC ಆದ್ರೆ ಓಡಿಸುವ, ಇಲ್ಲಾದ್ರೆ ಮನೇಲಿ ಇರ್ಲಿ ಅಂತ ಹೇಳಿದ್ದಾರೆ ರೆಡಿ ಮಾಡಿ. ಅದನ್ನ ಮಾರುದಿಲ್ಲ ಅವರು.
ಇದು ಇವಾಗ ನೀವು ಹಾಕಿದಲ್ಲ ಬಸ್, ನೀವು ಇದು- ಓನರ್ ಕಮ್ ಡ್ರೈವರ್. ಡ್ರೈವರ್ ಕಮ್ ಕಂಡಕ್ಟರ್ ಎಲ್ಲ ಮಾಡಿ. ಇದು ನಂಗೆ ನಾರಾಯಣ್ ಇವ್ರು ಕೊಟ್ಟಿದ್ದು, ಯಾರು ನಮ್ಗೆ ನಾಗರಾಜ್ ಶೆಟ್ರು ಕೊಟ್ಟಿದ್ದು ಬಸ್. ಓಕೆ. ಅವ್ರು 2014ರಲ್ಲಿ ಕೊಟ್ಟಿದ್ದು ನಂಗೆ ಬಸ್ ಇದು. ಅವರು ಕೊಡುವಾಗ ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ಅವ್ರು ಹೇಳಿದ್ದು ಕರೆದು ನಂಗೆ, ಅವರು ಮಾತಾಡೋದೊಂದು ಇದರಲ್ಲಿ, ಆದ್ರೆ ಅವ್ರ ಮನಸ್ಸು ಒಳ್ಳೇದು. ಓಕೆ. ಅವ್ರು ನಮ್ಗೆ, ನಾವು ಚಿಕ್ಕವರಲ್ಲ, ಅವ್ರು ಮಾತಾಡ್ತಾರೆ ಬರ್ದು. ನಿಮ್ಗೆ ಅವಾಗ ಎಷ್ಟು ಪ್ರಾಯ ಆಯ್ತು? ಆಗ ನನಗೆ ಎಷ್ಟು ಒಂದು 30 ವರ್ಷ ಇರ್ಬೋದು. ಓಕೆ. ಹಾ, ಕರೆದ್ರು ಅಲ್ಲಿ ಮಲ್ಲಿಕ ಹೋಟೆಲ್ ಕರೆದ್ರು, ಹೋದೇನ ಏನ ಬಸ್ ಓಡಿಸ ತುಳುವಲ್ಲಿ ಹೇಳಿದ್ರು ಕಟ್ಟಿಲ್ಲ. ಅಣ್ಣ ದುಡ್ಡು ಇಜ್ಜಿತೆ ನಿನ್ನಡೆ ದುಡ್ಡು ಯಾರು ಕೇಂಡೀರಿ ಅನ್ನ, ನಿಂಗೆ ದುಡ್ಡು ಯಾರು ಕೇಳಿದ್ರು, ಈಗ ಬಸ್ ಇಟ್ಕೊಂಡು ಹೋಗಿ ನೀನು ದುಡ್ಡು ಮತ್ತೆ ಕೊಡು ಅಂತ ಹೇಳಿದ್ರು. ಓಕೆ. 8 ಲಕ್ಷಕ್ಕೆ ವ್ಯಾಪಾರ ಆಗಿದ್ದು ಬಸ್. ಇದು ಬಸ್. 2014ರಲ್ಲಿ ಒಂದು 2 ತಿಂಗಳು ಬಿಟ್ಟು ಅವ್ರಿಗೆ ನಾವು ದುಡ್ಡು ಕೊಟ್ಟಿದ್ವಿ. ಹೌದಾ? ಹಾ, ಅಷ್ಟು ಸಹ ನಿಮ್ಗೆ ನಿಮ್ಮ ಆಮೇಲೆ ನಂಬಿಕೆ ಇಟ್ಟವ್ರಿಗೆ. ಸರ್ ಅವರು ಇದ್ದಾರೆ ಈಗ ಎಲ್ಲಿ? ಇದ್ದಾರೆ. ಅವ್ರು ಮಂಗಳೂರಲ್ಲಿ, ಅವ್ರ ಮನೆ ಅಲ್ಲೇ ಬೀಜ ಅಂತ ಆ ಚರ್ಚ್ ಬದಿಯಲ್ಲಿ ಅವ್ರ ಮನೆ. ಓಕೆ. ಮನೆಗೆ ಸಹ ಹೋಗಿದೆ. ಬಸ್ ಉಂಟು ಅವ್ರ ಹತ್ರ? ಅವ್ರದ್ದು ಬಸ್, ಅವ್ರ ಪರ್ಮಿಟ್ ಉಂಟು. ಬಸ್ ಎಲ್ಲ ಅವರು ಹೀಗೆ ಎಲ್ಲ ಬೇರೆಯವ್ರಿಗೆ ಕೊಟ್ಟಿದ್ದಾರೆ ನಡೆಸಲಿಕ್ಕೆ. ಸರ್ ಎಷ್ಟು ಖುಷಿ ಆಯ್ತು ಸರ್ ನಿಮ್ಗೆ ಒಂದು ಪವರ್ ಬಸ್ ಕೊಡ್ಬೇಕಾದ್ರೆ? ಹಾ, ತುಂಬಾ ಖುಷಿ ಆಗಿದೆ. ನಿಜವಾಗ್ಲೂ ಯಾರು ಅಂಥದ್ದು ಇಲ್ಲ ಯಾರು ಸಹ ಕೊಡಲ್ಲ. ಇಲ್ಲ ಅವ್ರ ಮನೆಗೆ ಒಂದ್ಸಲ ಹೋಗಿ, ಅವ್ರ ಹೆಂಡತಿ ಹಾಗೆ ತುಂಬಾ ಒಳ್ಳೆ, ಒಂದು ಕರೆದು ಕುಡಿಲಿಕ್ಕೆ ಎಂತಾದ್ರೂ ಕೊಡ್ತಾರೆ ಅವ್ರ ಹೆಂಡತಿ. ಭಾರಿ ಒಳ್ಳೇದು. ಅವ್ರ ಮನೆಗೆ ಹೋಗಿ ಅವ್ರ ಕಾಲಿಗೆ ಬಿದ್ದು ಬಂದಿದೆ ನಾನು. ಮೊನ್ನೆ ಒಂದು ನಾವು ಈಗ ಎಂತ ಗೊತ್ತಾ ಸರ್, ನಮ್ಮ ಲೈಸೆನ್ಸ್ ರಿನೋವಲ್ ಆಗ್ಬೇಕಿದ್ರೆ ಈಗ ಒಂದು ಕ್ಲಾಸ್ ಕೊಟ್ಟಿದ್ದಾರೆ ಮಂಗಳೂರಲ್ಲಿ. ಉಡುಪಿಗೆ ಹೋಗಿದ್ದೇನೆ ಮೊನ್ನೆ. ಅಲ್ಲಿ ಕ್ಲಾಸ್ ಒಳ್ಳೇದೆ. ಇದು ನಾವು ಈಗ ಹೇಳ್ತಾರೆ 25 ವರ್ಷ ಆದವ್ರಿಗೆ ಸಹ ಅಲ್ಲೇ ಟ್ರೈನಿಂಗ್ ಉಂಟು ಈಗ. ಈ ಎಲ್ಲೆಲ್ಲಾರು ಇದ್ದಾರಲ್ಲ ಓಕೆ. ಲರ್ನಿಂಗ್ ಲೈಸೆನ್ಸ್. ಲರ್ನಿಂಗ್, ಅವರಿಗೆ ಕ್ಲಾಸ್ ಕೊಡ್ಬೇಕು ಆಕ್ಚುಲಿ. ಇದನ್ನ ಹೌದು. ಮುಖ್ಯವಾಗಿ ಅವರಿಗೆ. ಅವ್ರಿಗೆ ಕೊಡ್ಬೇಕಿದು. ಹೌದು. ಇವ್ರಿಗೆ ಕೊಟ್ಟಿದ್ದು ತಪ್ಪಂತ ಹೇಳುದಿಲ್ಲ, ಒಳ್ಳೇದೇ. ನಂಗೆ ಸಹ ಅನುಭವ ಆಯ್ತು. ಓಕೆ. ಅವ್ರನ್ನ ಬರುವಾಗ ನಾನು ಅವರು ಬೋಸ್ ಶೆಟ್ಟಿ ಅಂತ ಹೇಳಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಬಂದೆ ನಾನು. ಅವ್ರು ಆ ತರ ಫೀಸ್ ಮಾಡಿ ಎಕ್ಸ್ಟೆಂಟ್ ಆಗೋದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ, ತುಂಬಾ ಬಗ್ಗೆ ಗೊತ್ತಂಡ. ಹೇಗೆ ಜಾಗ್ರತೆ ಮಾಡ್ಬೇಕು, ಎಕ್ಸ್ಟೆಂಟ್ ಆದ್ರೆ ಏನಾಗ್ತಾ ಇದೆ, ಆದ್ಮೇಲೆ ನಮ್ಗೆ ಈಚೆಯಿಂದ ಕಣ್ಣಲ್ಲಿ ನೀರು ಬರ್ತದೆ. ಹಾ, ಹೌದೌದು. ನಮ್ಗೆ ಅದಕ್ಕಿಂತ ಮೊದಲು ಗೊತ್ತಾಗುದಿಲ್ಲ ಯಾವ ಸಹ, ಆದ್ಮೇಲೆ ಅದಕ್ಕೆ ಮೊದಲೇ ಜಾಗ್ರತೆ ಮಾಡ್ಬೇಕು. ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ. ಹೈವೇಲಿ ಹೇಗೆ ಹೋಗ್ಬೇಕು, ಲೆಫ್ಟ್ ಸೈಡ್ ಅಲ್ಲಿ ಓವರ್ಟೇಕ್ ಮಾಡಬಾರ್ದು. ಹಾಗೆ ಈ ಬೈಕಿನವರಿಗೆ, ರಿಕ್ಷಾದವರಿಗೆ, ಕಾರಿನವರಿಗೆ ಇವರು ಲೆಫ್ಟ್ ಅಲ್ಲಿ ಓವರ್ಟೇಕ್ ಮಾಡ್ತಾರೆ. ಈ ಘನ ವಾಹನ ಕೂಡ ಲೆಫ್ಟ್ ಅಲ್ಲಿ ಹೋಗ್ಬೇಕಂತ ಹೇಳುದು ಅವರು. ರೈಟ್ ಅಲ್ಲಿ ಅದು ಓವರ್ಟೇಕ್ ಮಾಡ್ಲಿ, ಲೆಫ್ಟ್ ಅಲ್ಲಿ ಓವರ್ಟೇಕ್ ಮಾಡಬಾರ್ದು. ಮತ್ತೆ ಈ ಕಡೆಗೆ ಹೋಗ್ಬಾರ್ದು ಬೈಕ್ನವರಲ್ಲಿ, ಇಲ್ಲೇ ಹೋಗ್ಬೇಕು. ಅಲ್ವಾ? ಓವರ್ಟೇಕ್ ಮಾಡ್ಬೇಕಿದ್ರೆ ರೈಟ್ಗೆ ಹೋಗಿ ಓವರ್ಟೇಕ್ ಮಾಡ್ಬೇಕು. ಹೌದು. ಅವ್ರು ಲೆಫ್ಟ್ ಅಲ್ಲಿ ಓಡಿ, ಈಗ ದೊಡ್ಡ ಗಾಡಿಯವರು ನೋಡಿ ಈಗ ಕೂತಿರ್ತಾರೆ, ಅಲ್ಲಿ ಹೋದ್ರೆ ಕಾಣುದಿಲ್ಲ. ಕಾಣುದಿಲ್ಲ. ಈಗ ಕಲ್ಸಂಗದಲ್ಲಿ ಮೊನ್ನೆ ಒಂದು 10 ಲಾರಿ ಯಾವ್ದೋ ಒಂದು ಆಕ್ಸಿಡೆಂಟ್ ಆಯ್ತು ಒಂದು ವರ್ಷದ ಹಿಂದೆ. ಹೌದು. ಅವ್ರಿಗೆ ಗೊತ್ತಿಲ್ಲ ಡ್ರೈವರಿಗೆ ಹೇಗಾಗ್ತದೆ. ಅವ್ರು ಬಂದಲ್ಲಿ ನಿಲ್ಸಿರ್ತಾರೆ. ಗೊತ್ತಿಲ್ಲ. ನಿಲ್ಸುವಾಗ ಇಲ್ಲಿ ಕಾಣುದಿಲ್ಲ. ಕಾಣುದಿಲ್ಲ. ಈ edge ಕಾಣುದಿಲ್ಲ. ಈ ಇದು ಗಾಡಿ ನೋಡಿದ್ರೆ ನೀವು, ಯಾವ್ದು ಅವ್ರದ್ದು, ಯಾವ್ದು ಪಂಜಾಬದವ್ರದ್ದು, ಅವ್ರದ್ದು ಕಾಲು ಇಷ್ಟು ಮಾತ್ರ ಕಾಣುದು, ಈಗ ಕಾಣುದೇ ಇಲ್ಲ. ಪಂಜಾಬದವ್ರದ್ದು full ಬಂದಿರ್ತದೆ. ಬಂದೇ ಇರ್ತದೆ. ಆ ಲಾರಿ ಹತ್ರ ನಿಂತ್ರೆ ಕಾಣುದೇ ಇಲ್ಲ. ತುಂಬಾ ಸಮಸ್ಯೆ, ಜಾಗ್ರತೆ ಮಾಡ್ಬೇಕು. ತುಂಬಾ ಸಮಸ್ಯೆ. ಸರ್ ನೀವು ಗಾಡಿ ತಕೊಂಡ ನಂತರ 8 ಲಕ್ಷಕ್ಕೆ ಈ ಗಾಡಿಗೆ ಏನೆಲ್ಲ ಮಾಡಿದ್ರ? ನಾವು ಈ ಗಾಡಿಗೆ ಏನು ಖರ್ಚು ಮಾಡ್ಲಿಲ್ಲ. ಇದು ಒರಿಜಿನಾಲಿಟಿ ಉಂಟು. ಇದು ಗ್ಲಾಸ್ ಒರಿಜಿನಲ್ ನೋಡಿ, ದುರ್ಗಾಂಬ ಬಾಡಿ ಅಂತ ಉಂಟು. ಇಷ್ಟುವರೆಗೆ ಗಾಡಿ ಟಚ್ ಆಗ್ಲಿಲ್ಲ. ಸೂಪರ್. ಇದು 17 ವರ್ಷ ಆಯ್ತು ಗಾಡಿಗೆ. ದುರ್ಗಮದಲ್ಲಿ ರೆಡಿ ಆಗಿದೆ. ದುರ್ಗಾಂಬ ಬಾಡಿ ಮಂಗಳೂರಲ್ಲಿ ರೆಡಿ ಆದ ಗಾಡಿ. ಇಂತ ಗಾಡಿ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಇಲ್ಲ. ಇದು ಇಷ್ಟವರೆಗೆ ಇದು ಸೇಫ್ ಟಚ್ ಆಗಿಲ್ಲ ಗಾಡಿ. ಒರಿಜಿನಲ್. ಒರಿಜಿನಲ್ ಗ್ಲಾಸ್ ಆಗ ದುರ್ಗಮ್ಮದಲ್ಲಿ ಬಂದು. ಇದು ಸೈಡ್ ಗ್ಲಾಸ್ ಎಲ್ಲ ಒರಿಜಿನಲ್. 1-2 ಗ್ಲಾಸ್ ಪೆಲ್ಟ್ ಹೋಗಿ ಯಾರ ಹಾಕಿ ಬಿದ್ದು ಬಿಟ್ರೆ ಎಲ್ಲ ಒರಿಜಿನಲ್ ಎಲ್ಲ ಗಾಡಿ. ಹಳೆ ಗಾಡಿ ನಿಜವಾಗ್ಲೂ ಒಳ್ಳೆ. ಇದು ಹಳೆ ಗಾಡಿಗಳು ಆಕ್ಚುಲಿ ಒಳ್ಳೇದು. ಇದ್ರಲ್ಲಿ ಏನ್ ಡೀಸೆಲ್ ಒಂದು 5 ಲೀಟರ್ ಜಾಸ್ತಿ ಅಂತ ಬಿಟ್ರೆ ನಿಮ್ಮ ಲೈನರ್ 8 ತಿಂಗಳು 6 ತಿಂಗಳು ಬರ್ತದೆ. ಈಗ ರನ್ನಿಂಗ್ ಜಾಸ್ತಿ ಇದ್ರೆ ಇದು 1 ವರ್ಷ ಬರ್ತದೆ. ನಮ್ದು ರನ್ನಿಂಗ್ ಕಮ್ಮಿ. ಇದು ನಾವು ಬೆಳಿಗ್ಗೆ 8 ಗಂಟೆ ಬಿಡುದು, 6 ಕಾಲಕ್ಕೆ ಹಾಲ್ಟ್ ನಮ್ದು. 1 ವರ್ಷ ಬರ್ತದೆ. 1 ವರ್ಷ ಬರ್ತದೆ. ರೇಡಿಯಲ್ ಟೈರ್ 1.5 ವರ್ಷ ಬರ್ತದೆ ನಮ್ಗೆ. ಒಳ್ಳೆ ಕಾರ್ ತರನೇ. ಹಾಗಾಗಿ ಗಾಡಿಗಳು ಮುಟ್ಟಿದ ಸ್ಟಾರ್ಟ್ ಆಗ್ತದೆ. ಬ್ರೇಕ್ ಅದು ಎಲ್ಲ ಕ್ಲಚ್ ಎಲ್ಲ ಇದನ್ನ ನಂಬಿ ಎಲ್ಲಿ ಸಹ ಹೋಗ್ಬೋದು ಈ ಗಾಡಿಗಳನ್ನೆಲ್ಲ. ಇದು ಮಾಡೆಲ್ ನೇಮ್ ಏನು ಸರ್ ಈ ಗಾಡಿ? ಟಾಟಾ ಇದು ಸೂಪರ್ ಮೈಲೋ. ಸೂಪರ್ ಮೈಲೋ. ಇದಕ್ಕೆ ಸೂಪರ್ ಮೈಲೋ ಅಂತ. ಸೂಪರ್ ಮೈಲೋ. ಇದು 2009 2009 2010 ಇದೇ ಗಾಡಿ ಬರುದು. ಇದೇ ಗಾಡಿ. 2008 2009 ಎಲ್ಲ ಇದೇ ಬಂದಿದ್ದು. ಅದಕ್ಕೆ ಮೊದಲು TC ಬರ್ತಿತ್ತು. ಅದಕ್ಕೆ ಮೊದಲು 1510 ಬರ್ತಿತ್ತು. ಅದು ಹೇಗೆ ಸರ್ ಅವರು ಅಪ್ಡೇಟ್ ಮಾಡ್ತಾ ಇದ್ರು? ಅದು ಸ್ವಲ್ಪ ಸ್ವಲ್ಪ ಪವರ್ ಹೆಚ್ಚು ಕಡಿಮೆ ಮಾಡ್ತಿದ್ರು. ಪವರ್ ಹೆಚ್ಚು ಹೋಗ್ತಾ ಹೌದೌದು ಹೋಗ ಇದು ಮಾಡಿ ಚೇಂಜ್ ಮಾಡಿ. ಜಾಯಿಂಟ್ ಎಲ್ಲ ಸ್ವಲ್ಪ ತೋರ, ಮೊದಲೆಲ್ಲ ಜಾಯಿಂಟ್ ಎಲ್ಲ ಸ್ವಲ್ಪ ಚಿಕ್ಕ ಬರ್ತಿತ್ತು. ಮೊದಲು ಆರ್ಡಿನರಿ ಶೇರಿಂಗ್, ಮತ್ತೆ ಪವರ್ ಶೇರಿಂಗ್ ಬಂತು 2001 ನಂತರ ಪವರ್ ಶೇರಿಂಗ್ ಬಂತು. ಅದಕ್ಕೆ ಮೊದಲು ಆರ್ಡಿನರಿ ಶೇರಿಂಗ್ ಇತ್ತು. ಹಾಗಾಗಿ ಇದು ಗಾಡಿ ಮತ್ತೆ ತುಂಬಾ ಡಬಲ್ ಕ್ಲಚ್ ಇತ್ತು. ಈಗ ಸಿಂಗಲ್ ಕ್ಲಚ್. ಇದೆಲ್ಲ ಸಿಂಗಲ್ ಕ್ಲಚ್. ಈಗ ಸಿಂಗಲ್ ಕ್ಲಚ್. ಇದೆಲ್ಲ ಸಿಂಗಲ್ ಕ್ಲಚ್. ಸರ್ ಇದು ಪಾಸಿಂಗ್ ಎಲ್ಲ ಆಗ್ತದಾ? ಈಗ ಪಾಸಿಂಗ್ ಆಗಿದೆ. ಮಾರ್ಚ್ ಎಲ್ಲ ಆಗಿದೆ ಪಾಸಿಂಗ್. ಗಾಡಿ ತುಂಬಾನೇ ಈಗ 15 ವರ್ಷ ಆದ್ಮೇಲೆ ನಮ್ ಪರ್ಮಿಟ್ ರಿನ್ಯೂವಲ್ ಇದ್ರೆ
ಅಲ್ಲಿವರೆಗೆ ಕೊಡ್ತಾರೆ. ಕೋರ್ಟ್ ಆರ್ಡರ್ ಮಾಡಿದ್ರೆ ಆಯ್ತು ನಾವು. ಓಕೆ ಹಾ ಹಾಗೆ ಈಗ ನಮ್ದು ಕೋರ್ಟ್ ಆರ್ಡರ್ ಅಲ್ಲಿ ಓಡಿಸೋದು ಗಾಡಿ. ಅಲ್ವಾ? ಹಾ ಕೋರ್ಟ್ ಈಗ ನಮ್ಗೆ ಪರ್ಮಿಟ್ ರಿನೋಲ್ ಎಲ್ಲಿವರೆಗೆ ಉಂಟು ಅಲ್ಲಿವರೆಗೆ ಓಡಿಸಬಹುದು. ಸರ್ ಒಂದು ಪ್ರಶ್ನೆ ನಿಮ್ಗೆ, ಹಾ. ದಿನಕ್ಕೆ ಅಂದಾಜು ಹಾ. ಒಂದು 10,000 ಕಲೆಕ್ಷನ್ ಆದ್ರೆ ಹಾ. ಒಂದು ಅಂದಾಜು ಹೇಳುದು ಹಾ. ಓನರಿಗೆ ಸಾಧಾರಣ ಎಷ್ಟು ಉಳಿತದೆ ನಿಮ್ಮ 10,000 ಕಲೆಕ್ಷನ್ ಆದ್ರೆ ಓನರ್ ಅದಕ್ಕೆ ಅದು ರನ್ನಿಂಗ್ ಎಷ್ಟಾಗ್ತದೆ ಅಂತ ಮೈನ್. ಅದು ಅದಕ್ಕೆ ಡೀಸೆಲ್ ಎಷ್ಟು ಹೋಗ್ತದೆ. 10,000 ಕಲೆಕ್ಷನ್ ಮುಖ್ಯ ಅಲ್ಲ ನಮ್ಗೆ, ಅದು ಡೀಸೆಲ್ ಎಷ್ಟು ಹೋಗ್ತದೆ ಅಂತ ಒಂದು ಮೈನ್. ಆ ತರ. ಈಗ 4,000 ಡೀಸೆಲ್ ಹೋದ್ರೆ 2,000 ರೂಪಾಯಿ ಡ್ರೈವರ್ ಕಂಡಕ್ಟರ್ಗೆ ಬೇಕು. 6,000 ಆಯ್ತು. 10,000 4,000 ಉಳಿತದೆ. ಈಗ 5,000ಕ್ಕಿಂತ ಕಮ್ಮಿ ಹೋಗೋ ಗಾಡಿಗಳಿಲ್ಲ. ಇಲ್ಲ 5,000 ಬೇಕೇ. ಇದಕ್ಕೆ ಸಾಧಾರಣ ಎಷ್ಟು? ಇದು ರನ್ ಆಗುದು 160 ಕಿಲೋಮೀಟರ್. ಈಗ ಓಕೆ. ನಾವು 2 ಟ್ರಿಪ್ ಮಾಡುದು. ನಾವು ಬೆಳಿಗ್ಗೆ 8 ಗಂಟೆ ಬಿಟ್ಟು 6 ಗಂಟೆ ಹಾಲ್ಟ್ ಮಾಡ್ರ, ನೈಟ್ ರಾತ್ರಿ ಹೋಗುದಿಲ್ಲ ನಾವು. ಇದು ಗ್ಲಾಸ್ ಸ್ವಲ್ಪ ಡಿಮ್ ಆಗಿದೆ, ಓ, ಹಾಗಾಗಿ ನಾವು ರಾತ್ರಿ ರನ್ ಮಾಡುದಿಲ್ಲ. ಓಕೆ. ನಾವು ಅದಕ್ಕೆ 6 ಕಾಲಕ್ಕೆ ಹಾಲ್ಟ್ ನಮ್ದು ಗಾಡಿ Permit ಅಲ್ಲಿ ಇದಿದ್ಯಾ? ಹೋಗ್ಬೋದು? ಉಂಟು. ಅದಕ್ಕೆ ಬೇರೆ ಗಾಡಿ ಹೋಗ್ತದೆ ನಮ್ದು. ಓ, ಅದೇ, ಓಕೆ. ಅದಕ್ಕೆ ಬೇರೆ ಗಾಡಿ ಉಂಟು ನಮ್ದು. ಅದಕ್ಕೋಸ್ಕರ. ಹಾ ಅದಕ್ಕೋಸ್ಕರ ಬೇರೆ ಗಾಡಿ ಹೋಗ್ತದೆ. ಇದನ್ನ 6 ಕಾಲಕ್ಕೆ ಹಾಲ್ಟ್ ಮಾಡ್ತೇವೆ ನಾವು. ಇದಕ್ಕೆ ಹಾ, ಹೇಳಿ. ಇದಕ್ಕೆ 4,500 ಡೀಸೆಲ್ ಹೋಗ್ತದೆ. ಓಕೆ. 4,500 ಸರ್. 4,500. ಹಾ ಇದಕ್ಕೆ 8,000 ಕಲೆಕ್ಷನ್ ಬರ್ತದೆ ನಮ್ಗೆ. ಅಲ್ಲಿಂದ ಅಲ್ಲೇ ಆಗುತ್ತೆ. ಈಗ ನಾವೇ ದುಡಿಲಿಕ್ಕೆ ಹೋಗಿ ಉಂಟು. ಇದು ಓನರ್ ಆದ್ರೆ ಆಗುದಿಲ್ಲ, ರನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಸರ್ ಈಗ ಹೊಸ ಪರ್ಮಿಟ್ ಅಥವಾ ಇದ್ದ ಪರ್ಮಿಟ್ ಆಲ್ಟ್ರೇಷನ್ ಮಾಡ್ಲಿಕ್ಕೆ ಆಗುತ್ತಾ? ಈಗ ಅದಕ್ಕೆ ಸ್ಟೇ ಉಂಟು. ಹಾಗೆ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಹಾ. ಆಗ್ಬೇಕು ಹಳ್ಳಿಗಳಿಗೆ. ಈಗ ಅದನ್ನ ಒಂದು ಸಿಟಿಯಲ್ಲಿ ಅಂತ ಇದ್ರೆ ಅದು ಸಿಟಿ ಈಗ ಪರ್ಕಾಳ ಆತರಡಿವರೆಗೆ ಉಂಟು ಹೇಳಿ. ಈಗ ಪಟ್ಲಾಗಿ ಬಸ್ ಇಲ್ಲ, ಅದನ್ನ ಅಲ್ಲಿಂದ ಅಲ್ಲಿ ಡಿವಿಷನ್ ಕೊಡ್ಬೇಕು. ಅದೇ ಅದು ಹೇಳುದು ನಾನು, ಕೊಡ್ಬೇಕು. ಕೊಡ್ಬೇಕಾ? ಹಾ ಹಳ್ಳಿಯಿಂದ ಸಿಟಿಗೆ ಕೊಡ್ಬೋದು ಬೇಡ. ಈಗ ಇದು ಅಲ್ಲಿಂದ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಅದನ್ನ ಅವಕಾಶ ಮಾಡಿ ಕೊಡ್ಬೇಕು ಹಳ್ಳಿಗಳಿಗೆಲ್ಲ. ಹಳ್ಳಿಗಳಿಗೆ ಬಸ್ ಬೇಕು. ಹಳ್ಳಿಯಲ್ಲಿ ರಿಕ್ಷಾದಲ್ಲಿ ಹೋಗುದು ಜನಗಳು ಸ್ವಲ್ಪ ಕಮ್ಮಿ ಮಾಡ್ಬೇಕು. ಅದು ಬಸ್ ಯೂಸ್ ಮಾಡ್ಬೇಕು. ಅಲ್ವಾ? ಹಾ. ಪಾಪ ಕೆಲವರಿಗೆ ಅವೆಲ್ಲ ಕಷ್ಟ ದುಡ್ಡಿದ್ದು ಅಷ್ಟು ಕಷ್ಟ problem ಇರ್ತದೆ. ಹೌದು. ಹಾ ಈಗ ರಿಕ್ಷಾದವ್ರು ಏನ್ ಗೊತ್ತುಂಟಾ, ಬಸ್ ಇದ್ದ ಟೈಮ್ಗೆ ಮಾತ್ರ ಸರ್ವಿಸ್ ಮಾಡ್ತಾರೆ. ಹೌದು. ಬಸ್ ಇಲ್ಲದ ಟೈಮಿಗೆ ಸರ್ವಿಸ್ ಮಾಡೋದೇ ಇಲ್ಲ. Correct. ನಾನು ಅವ್ರಿಗೆ ಹೇಳಿದೆ, ತಿಳಿ ಮಾತಲ್ಲಿ ಹೇಳಿದೆ ಜವಾಜನರಿಗೆ, ನಿಮ್ಗೆ ಈಗ 6 ಗಂಟೆವರೆಗೆ ಮಾಡ್ತಾರೆ, ರಾತ್ರಿ ಮಾಡ್ತಾರಾ? ಇಲ್ಲ. ನೀವು ಬರುವಾಗ ಬಸ್ ಅಲ್ಲಿ ಬರುವಾಗ ಎಂತ ಗೊತ್ತುಂಟಾ, ಅವ್ರು ರಿಕ್ಷಾದಲ್ಲಿ ಬರುದು, ಅಡ್ಡ ಹಾಕ್ತಾರೆ. ರಿಕ್ಷಾದಲ್ಲಿ ಹೋಗುವಾಗ ಇಲ್ಲಿಂದ ಪೇಟೆಯಿಂದ ಹೋಗುವಾಗ ರಿಕ್ಷಾದವ್ರು ಸರ್ವಿಸ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಅಲ್ಲಿ ಸ್ಟ್ಯಾಂಡ್ನವರು Okay. ಅವ್ರಿಗೆ ಬಾಡಿಗೆ ಅಂತ ಹೇಳ್ತಾರೆ. ಹೌದು, ಹೌದು. ಆಚಿಂದ ಬರುವಾಗೆಲ್ಲ ಹಾಕೊಂಡ್ ಬರುದು. ಆಗ ಬರುವಾಗ ನಾವು ಖಾಲಿಯೇ ಬರುದು. ಹೋಗುವ ಮಾತ್ರ ಒಂದು 10 ಸೀಟ್ ಆದ್ರೆ ಮಾತ್ರ. ಈಗ ಪೆರಡೂರಿಂದ ಅಜಯಕರ್ ಲೈನ್ ಅಲ್ಲಿ ಹಾಗೆ, ಈ ಆ ಲೈನ್ ಅಂತಲ್ಲ ಎಲ್ಲ ಲೈನ್ ಅಲ್ಲಿ ಹಾಗೆ ಈಗ. ಹಾ ತುಂಬಾ KSRTC ಫ್ರೀ ಬಸ್ ಬಂದ್ಮೇಲೆ ಹಾ. ನಮ್ಮ ಖಾಸಗಿ ಬಸ್ಸಿಗೆ ಎಷ್ಟು ಎಫೆಕ್ಟ್ ಆಗಿದೆ? ತುಂಬಾ ಎಫೆಕ್ಟ್ ಆಗಿದೆ. ತುಂಬಾ ಎಷ್ಟೋ ಜನ ಬಸ್ಸೇ ಮಾರಿದ್ದಾರೆ, ಅದು ಗೊತ್ತಾಗುದಿಲ್ಲ. ತುಂಬಾ ಜನ ಬಿಟ್ಟಿದ್ದಾರೆ. ಈ ಸಿಂಗಲ್ ಓನರ್ ತುಂಬಾ ಜನ ಚೇಂಜ್ ಆದ್ರು. ಈ ಕಂಪನಿ ಉಂಟು ಬಿಟ್ರೆ ಈಗ APM ಕಂಪನಿ ಹಾಗೆಲ್ಲ ರನ್ ಅವರು ಮೊದಲೇನವರು ದೊಡ್ಡ ಕಂಪನಿಯವರು, ಅವ್ರಿಗೆ ಇದನ್ನ ನಂಬಿಲ್ಲ. ಅವ್ರಿಗೆ ಬೇರೆ ಎಲ್ಲ ವ್ಯವಸ್ಥೆ ಉಂಟು. ಹಾಗೆ ಅದು ಈಗ ಬೇರೆಯವರು ಒಬ್ಬೊಬ್ಬರೇ ಮಾಡೋದಾದ್ರೆ ಆಗುದಿಲ್ಲ, ಕಷ್ಟ ಉಂಟು. ಅವ್ರದ್ದು APM ನವ್ರದ್ದು ಎಲ್ಲ ಏನಾದ್ರೆ ಅವ್ರದ್ದು 20 ನಿಮಿಷ ಎಲ್ಲ ಗ್ಯಾಪ್ ಬಸ್. ಈ ಪ್ರೈವೇಟ್ ನವ್ರಿಗೆ ಇವ್ರಿಗೆ ಸಿಂಗಲ್ ಓನರ್ದೆಲ್ಲ 5 ನಿಮಿಷ ಗ್ಯಾಪ್ ಅಲ್ಲಿ ಇರೋದು. ನಮ್ಗೆ ತುಂಬಾ ಕಷ್ಟ ಪಡ್ತಾರೆ. ತುಂಬಾ ಈಗ ನಮ್ಗೆ ಪೆರಡೂರಿಗೆ ಇದಕ್ಕೆ 4 ನಿಮಿಷ ಗ್ಯಾಪ್. ಬೆಳಿಗ್ಗೆ ಇಲ್ಲಿಂದ ಹೋಗುವಾಗ 9:55 ನಾವು 59ಕ್ಕೆ 4 ನಿಮಿಷ. ಸಂಜೆ 4:05 ಉಂಟು ಗಾಡಿ, ನಾವು 4:12ಕ್ಕೆ 7 ನಿಮಿಷ. ಮತ್ತೆ ಸಂಜೆ 6:55ಗೆ APM, 6:59ಕ್ಕೆ ನಮ್ಗೆ 4 ನಿಮಿಷ. APMಗೆ 20 ನಿಮಿಷ ಗ್ಯಾಪ್. 20 ನಿಮಿಷ. ಅದನ್ನ ನಾನು ಹೇಳುದು ಡ್ಯೂರೇಷನ್. ಈಗ ಡ್ಯೂರೇಷನ್ ಮಾಡಿ ಟೈಮಿಂಗ್ ಮಾಡಿ ಎಲ್ಲ ಚೇಂಜ್ ಮಾಡಿ ಕೊಡಿ. ಎಲ್ಲರಿಗೂ ಒಂದೇ ರೀತಿ ಮಾಡ್ಬೇಕು. ಆಗ ಒಂದು ಬಸ್ ರಶ್ ಅಂತೇಳಿ ಹೋಗುದಿಲ್ಲ, ಆಗ ಪಾಲಾಗಿ ಹೋಗ್ತದೆ. ಹಾ ಈಗ ಪ್ರೈವೇಟ್ನವ್ರು ಬೆಳಿಗ್ಗೆ ಮಾತ್ರ ಮಕ್ಕಳು ಎಲ್ಲಾದ್ರೆ ನೇತಾಡ್ಕೊಂಡು ಹೋಗುದು ಬಸ್ಸಲ್ಲಿ ಬಿಟ್ರೆ ಬೇರೆ ಯಾವ ಟೈಮಲ್ಲಿ ಇಲ್ಲ. ಸೀಸನ್ ಟೈಮಲ್ಲೂ ಸಹ ಇಲ್ಲ. ಮದುವೆ ಹೋಗೋ ಟೈಮಲ್ಲಿ ಯಾರು ಸಹ ಒಂದು ಕೈಯಲ್ಲಿ ಹೋಗೋರು ಇಲ್ಲ. ಬಸ್ ರಶ್ ಇದ್ರೆ ಹತ್ತುದೇ ಇಲ್ಲ. ಅವರು ಸೀಟ್ ಇದ್ರೆ ಮಾತ್ರ ಹತ್ತಾರೆ ಮದುವೆ ಹೋಗುವಾಗ. ಹಾ ಮತ್ತೆಲ್ಲ ಈಗ ಮದುವೆ ಹೋಗೆಲ್ಲ ಕಾರಲ್ಲೇ ಹೋಗೋದು ಹೆಚ್ಚಾಗಿ, ಬಸ್ಸಲ್ಲಿ ಹೋಗೋರು ಕಮ್ಮಿ. ಒಂದ್ ಬಸ್ ಬುಕ್ ಮಾಡಿದ್ರು ಸಹ ಆ ಬಸ್ಸಲ್ಲಿ ನೋಡ್ತೇವೆ ನಾವು 10 ಸೀಟ್ 5 ಸೀಟ್ ಇರ್ತೇವೆ ಮದುವೆ ಹೋಗುವಾಗ. ಮತ್ತೆಲ್ಲ ಕಾರಲ್ಲೇ ಹೋಗುದು ಸೀಸನ್ ಅಲ್ಲಿ. ಸರ್ ಒಂದು ಬಸ್ಸಿಗೆ ಹಾ. ಎಷ್ಟು ಟ್ಯಾಕ್ಸ್ ಮತ್ತೆ ಇನ್ಶೂರೆನ್ಸ್ ಬರುತ್ತೆ? ಪ್ರೈವೇಟ್ ಬಸ್ ಇಂದ ಸರ್ಕಾರಕ್ಕೆ ಏನಾದ್ರು ಲಾಭ ಇದೆಯಾ? ಪ್ರೈವೇಟ್ ಬಸ್ ಇಂದಾನೆ ಸರ್ಕಾರಕ್ಕೆ ಲಾಭ ಇರೋದು. ಗೌರ್ಮೆಂಟ್ ಬಸ್ ಇಂದ ಈಗ ಒಂದು ಗೌರ್ಮೆಂಟ್ ಬಸ್ ರನ್ ಮಾಡಿದ್ರೆ 1 ವರ್ಷ ಅದು ರನ್ ಮಾಡ್ಲಿ, 1 ವರ್ಷ ಪ್ರೈವೇಟ್, 1 ವರ್ಷ ಪ್ರೈವೇಟ್ ಇಂದ ಈ ಗಾಡಿಗಿಂದ ಟ್ಯಾಕ್ಸ್ 180 ಹೋಗ್ತದೆ ವರ್ಷಕ್ಕೆ. ಈ ಗಾಡಿಯಿಂದ ಇನ್ನು ಟ್ಯಾಕ್ಸ್ ಜಾಸ್ತಿಗಳು ಗಾಡಿ ಉಂಟು. ಹೊಸ ಗಾಡಿಗೆ ಜಾಸ್ತಿ? ಇಲ್ಲ ಅದು ಕಮ್ಮಿ ಉಂಟು ಸೀಟ್ ಕೆಪಾಸಿಟಿಯಲ್ಲಿ. ಇದು 45 ಸೀಟ್ ಇದು ಗಾಡಿ. 50 ಸೀಟ್ ಇದು ಗಾಡಿಗೆ 50,000 ಟ್ಯಾಕ್ಸ್. ಇದಕ್ಕೆ 45,000. ವರ್ಷಕ್ಕೆ? ಅಲ್ಲಲ್ಲ 3 ತಿಂಗಳಿಗೆ ಒಂದ್ಸಲ. ಇದು ವರ್ಷಕ್ಕೆ 180 ಆಗ್ತದೆ. 45 3 ತಿಂಗಳಿಗೆ 180 ಆಗ್ತದೆ ವರ್ಷಕ್ಕೆ. ಇನ್ಸೂರೆನ್ಸ್ 70,000, 2.5 ಲಕ್ಷ ರೂಪಾಯಿ. ಹಾ ಇನ್ಶೂರೆನ್ಸ್? ಹಾ ಈಗ ಒಂದು ಬಸ್ ಇಂದ ಇಷ್ಟು ಹೋಗ್ತದಲ್ಲ, ಅದೇ ಗೌರ್ಮೆಂಟ್ ಬಸ್ ಇಂದ ವರ್ಷಕ್ಕೆ ಒಂದು ಬಸ್ ರನ್ ಮಾಡಿ 5 ಲಕ್ಷ ಅದಕ್ಕೆ ಕೊಡ್ಬೇಕು. ಯಾವಾಗ ಇದು ಫ್ರೀ ಆಗೋ ಮೊದಲು. ಈಗ ಜಾಸ್ತಿ ಉಂಟು. ಈಗ ಜಾಸ್ತಿ
ಈಗ ಮೊದಲೇ 5 ಲಕ್ಷ ಹಾಕ್ಬೇಕು ಅದಕ್ಕೆ. ಒಂದು ಗೌರ್ಮೆಂಟ್ ಬಸ್ ರನ್ ಅದು ಲಾಸ್ ಅಲ್ಲಿ ರನ್ ಮಾಡುದು. ಲಾಭ ಉಂಟು, ಅದು ಲಾಭ ಇಲ್ಲ, ಜನ ರಶ್ ಉಂಟು, ಎಲ್ಲ ಉಂಟು. ಅದು ಕಂಡಕ್ಟರ್ ಇಂದ ಆ ಮ್ಯಾನೇಜರ್ ಮೇಲೆ ಮೇಲೆ ಹೋಗುವಾಗೆಲ್ಲ ಮ್ಯಾನೇಜರ್ ನಾವು ತುಂಬಾ ಇದ್ದಾರೆ, ಗೊತ್ತದಲ್ಲ. ಅಲ್ಲೆಲ್ಲಿ ಹೋಗೋ, ಅಲ್ಲಿ ಲಾಸ್ಟ್ ಹೋಗೋದು ಮೈನಸ್. ಹಾಗಾಗಿ ಈ ಪ್ರೈವೇಟ್ ಬಸ್ ಅಲ್ಲಿ ತುಂಬಾ ಲಾಭ. ತುಂಬಾ ಲಾಭ, ಗೌರ್ಮೆಂಟ್ ತುಂಬಾ ಲಾಭ, ಗೌರ್ಮೆಂಟ್ ಗೆ ಲಾಸ್ ಇಲ್ಲ. ಓಕೆ, ಕೆಲವು ಕಡೆ KSRTC ಮತ್ತು ಪ್ರೈವೇಟ್ ಸೇಮ್ 1 ನಿಮಿಷ 2 ನಿಮಿಷ ಗ್ಯಾಪ್ ಅಲ್ಲಿ ಟೈಮಿಂಗ್ಸ್ ಎಲ್ಲ ಇದೆ. ಇದರಿಂದ ಸಮಸ್ಯೆ ಆಗ್ತದೆ ಸರ್? ತುಂಬಾ ಸಮಸ್ಯೆ ಆಗ್ತದೆ. ಇಲ್ಲಪ್ಪ, ಅವರು ಈಗ ಒಂದು ಶೃಂಗೇರಿ ಬಸ್ ಉಂಟು ಇಲ್ಲಿ, ಅದು ಮೊದಲು ಇದಿತ್ತು ಸಹಕಾರ ಸಾರಿಗೆ, ಅವ್ರದ್ದು ಕಂಪನಿ ನೋಡಿ ಸಹಕಾರ ಎಷ್ಟು ಲಾಸ್. ಅದು ಅದ್ರ ಬದಲಿಗೆ KSRTC ಓಡುದು TP ಅಲ್ಲಿ. ಅದು ಸಹಕಾರ ಸಾರಿಗೆ ಕರೆಕ್ಟ್ 9:50ಕ್ಕೆ ಬಿಡ್ತಿದ್ರು. ಇವ್ರು ಒಂದಿನ 9:50ಕ್ಕೆ ಬಿಟ್ರೆ ಒಂದಿನ 10 ಗಂಟೆ ಬಿಡ್ತಾರೆ, ಒಂದಿನ 10 ಗಂಟೆ ಬಿಟ್ರೆ ಒಂದಿನ 10:15ಕ್ಕೆ ಬಿಡ್ತಾರೆ, ಒಂದಿನ 10:15 ಬಿಡ್ತಾರೆ, 10:45, 11. ಅವ್ರ ಟೈಮಿಂಗ್ ಇಲ್ಲ. ಮೊನ್ನೆ ಪೆರಡ್ರಲ್ಲಿ ತುಂಬಾ ಜನ ಕಾಯ್ತಿದ್ರು ಶೃಂಗೇರಿ ದೇವಸ್ಥಾನಕ್ಕೆ ಹೋಗುವ ಅಂತೇಳಿ. ಅವ್ರು 10 ಗಂಟೆ ಕಾಯ್ಲಿಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ 11:15ಕ್ಕೆ ಬಸ್ ಬಂತು. ಅದು ಹಾಗೆ ಆಗ್ಬಾರ್ದು. ಅದೊಂದು ಟೈಮಿಂಗ್ ಅಂದ್ರೆ ಇದೇ ಇಲ್ಲ, ಟೈಮಿಂಗ್ ಇಲ್ಲ. ಇದು ಕಾರ್ಕಳ ಹೋಗುವ ಬಸ್ಗಳು ಮಾತ್ರ ಒಂಚೂರು ಟೈಮಲ್ಲಿ ಹೋಗ್ತದೆ, ಬಿಟ್ರೆ ಬೇರೆ ಲೈನಲ್ಲೆಲ್ಲ ಟೈಮಿಂಗ್ ಇಲ್ಲ. ಇಲ್ಲಿ ಅಂದ್ರೆ ಕಾರ್ಕಳಕ್ಕೆ 10 ನಿಮಿಷಕ್ಕೊಂದು ಬಸ್ ಉಂಟು ಪ್ರೈವೇಟ್, ಅದ್ರ ಮಧ್ಯದಲ್ಲಿ KSRTC ಉಂಟು 2 ನಿಮಿಷಕ್ಕೊಂದೊಂದು. ಈಗ 10 ನಿಮಿಷಕ್ಕೊಂದು KSRTC ಉಂಟೆ. ಯಾವ್ದು ಈ ಲಾಂಗ್ ಇದೆಲ್ಲ ಸೇರಿ ಉಂಟಲ್ಲ, ಹೋಗ್ತಾ ಇರ್ತದೆ 10 ನಿಮಿಷಕ್ಕೊಂದೊಂದು ಹೋಗ್ತಾ ಇರ್ತದೆ. ಅವ್ರು ಎಲ್ಲ ಕಡೆ ಪಿಕಪ್ ಮಾಡ್ತಾರೆ, ಎಲ್ಲ ಕಡೆ. ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಪಿಕಪ್ ಮಾಡ್ತಾರೆ, ಕಲ್ಸಂಕ ಪಿಕಪ್ ಮಾಡ್ತಾರೆ, ನಿಮ್ದು ಅಲ್ಲಿ ಇಂದ್ರಳ್ಳಿ ಅಲ್ಲಿ ಬೆಳಿಗ್ಗೆ ನೋಡಿ ಅದು ಇಲ್ಲಿ ಹೋಗು ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ ಸಹ ಪಿಕಪ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವರು ಮಾಡುದು ಬೇಡ ಅಂದ್ರೆ ಅದಕ್ಕೊಂದು ಟೈಮಿಂಗ್ ಅದ, ಆ ಟೈಮಿಂಗ್ ಅಲ್ಲಿ ಹೋಗ್ಬೇಕು ಅವ್ರು ಅಷ್ಟೇ. ಜನಗಳು ಹೋಗ್ಲಿ, ಅವ್ರು ಸ್ವಲ್ಪ ಜನ ಹಾಕ್ಲಿ, ತೊಂದ್ರೆ ಜನಗಳಿಗೆ ಉಪಕಾರ ಆಗ್ತದೆ, ಹೋಗ್ಲಿ, ಅದು ಬೇಡ ಅಂತ ಹೇಳುದಿಲ್ಲ. ಟೈಮಿಂಗ್ ಅಲ್ಲಿ ಹೋಗ್ಬೇಕಂತ ಹೇಳಿ ಅಷ್ಟೇ. ಆಗ ಅವರೊಂದು ಹೋದ ತಕ್ಷಣ ಇವರೊಂದು ಅಡ್ಜಸ್ಟ್ ಮಾಡಿ ಒಂದು ಟೈಮಲ್ಲಿ ಹೋಗ್ತಾರೆ. ಇವ್ರು ಒಂದಿನ ಮುಂದೆ ಹೋದ್ರೆ ಒಂದಿನ ಹಿಂದೆ ಬರ್ತಾರೆ. ಇವರಿಗೆ ಎಂತ ಇವ್ರದ್ದು ಪ್ರೈವೇಟ್ನವ್ರದ್ದು ಟೈಮಿಂಗ್ ಖಾಲಿ 6:45ಕ್ಕೆ ಮಣಿಪಾಲ್ ಹೋಗಿ 6:45ಕ್ಕೆ ಹೋಗ್ತಾರೆ. ಎಲ್ಲಿ ಹಳ್ಳಿ ಯಾರ ಹತ್ರ ಕೇಳಿ ಪ್ರೈವೇಟ್ನವ್ರು ಟೈಮಿಂಗ್ ಮೇಂಟೆನೆನ್ಸ್ ಮಾಡುದು. ಇವರು ಗೌರ್ಮೆಂಟ್ನವ್ರು ಬಂದ ತಕ್ಷಣ ಇವರಿಗೆ ಹೋಗ್ಲಿಕ್ಕೆಲ್ಲ ಬಿಡ್ಲಿಕ್ಕೆಲ್ಲ ಆಗ್ತದೆ, ಅದು ಸಮಸ್ಯೆ ಆಗ್ತದೆ. ಈಗ ಅವರು ಡೈಲಿ ಬರೋರು ಅಲ್ಲಿ ಬಾಕಿ ಆಗ್ತಾರೆ. ಅವರು ಅದಕ್ಕೆ ಇಂಪಾರ್ಟೆಂಟ್ ಕೊಡು ಪ್ರೈವೇಟ್ನವ್ರು, ಯಾಕೆ ಡೈಲಿ ಪ್ಯಾಸೆಂಜರ್ಗೋಸ್ಕರ. ಈಗ ಬಸ್ಸಲ್ಲಿ ಬರೋರ ಹತ್ರ ಕೇಳಿ ಯಾರು ಏನ್ ಮಾಡಿದ್ರು. ಈ ಕಾರಲ್ಲಿ ಹೋಗುದು, ಯಾರು ಬೈಕಲ್ಲಿ ಹೋಗೋರು ಮಾತ್ರ ವಿಡಿಯೋ ಮಾಡೋದು, ಬಿಟ್ರೆ ಅದಲ್ಲಿ ಬಸ್ಸಲ್ಲಿ ನಿಂತ್ಕೊಂಡು ಹೋಗ್ತಾರೆ. ಬಸ್ಸಲ್ಲಿ ಬರೋರು ಯಾರು ಏನು ಹೇಳುದಿಲ್ಲ. ಅವರಿಗೆ ಹೇಳ್ತಾರೆ, ನಮ್ದು ಇಲ್ಲಿ ಅಜಯ ಕಾರಲ್ಲಿ ತುಂಬಾ ಜನ ಹೇಳ್ತಾರೆ, ಒಂದು ಹೇಗೆ ಬಸ್ ರನ್ ಮಾಡ್ತೀರಿ ಮಾರೆ, 4 ಸೀಟ್ ಹಿಡ್ಕೊಂಡು ಹೋಗ್ತೀರಿ, ಹೇಗೆ ಹೋಗ್ತೀರಿ ಅಂತ ಹೇಳಿ. ಮೊನ್ನೆ ನಾನು ತುಂಬಾ ವಿಡಿಯೋ ಮಾಡಿ ಕಳಿಸಿದೆ, ನಾನು ಭಾರತಿ ಭಟ್ರು ಅಂತಿದ್ದಾರೆ, ಅವ್ರಿಗೆ ಕಳಿಸಿದೆ. ನೋಡಿ ಹೇಗೆ ರನ್ ಮಾಡ್ತೀರಿ ಮಾರ ಅಂತ ಹೇಳ್ತಾರೆ ಅವರು. ಸರ್, ಬಸ್ ಅಲ್ಲಿ ಡೈಲಿ ಬರೋರಿಗೆ, ಕೆಲಸಕ್ಕೆ ಹೋಗುವವರಿಗೆ, ಸ್ಟೂಡೆಂಟ್ ಗಳಿಗೆ ಎಲ್ಲ ಡಿಸ್ಕೌಂಟ್ ನಮ್ದೀಗ. ಯಾರಾದ್ರೂ ಫ್ರೀ ಆಗಿ ಬಸ್ ಅಲ್ಲಿ ಹೋಗ್ಬೋದಾ? ಯಾರಿಗಾದ್ರೂ ಫ್ರೀ ಬಸ್? ಉಂಟು, ನಮ್ದು ಉಂಟು. ಯಾಕಂತ ಹೇಳಿದ್ರೆ ಈಗ ತುಂಬಾ ಜನಕ್ಕೆ ಅವ್ರಿಗೆ ಮಕ್ಕಳಿದ್ರೆ, ಗಂಡ ಇಲ್ಲದ್ರೆ ಅಂತ ಮಕ್ಕಳಿಗೆಲ್ಲ ನಾವು ಫ್ರೀ ಬಿಡ್ತೇವೆ. ಮತ್ತೆ ಪ್ರಾಯದವರಿದ್ರೆ ಬಿಡ್ತೇವೆ ಅವ್ರಿಗೆ ಅಲ್ಲಿ ಮಂಗಪಾಡಿ ಅಲ್ಲೊಬ್ರು ಪ್ರಾಯದವ್ರು ಬರ್ತಾರೆ, ಅವ್ರಿಗೆ ಫ್ರೀ ಬಸ್ ಹೇಳಿದೆ ನಾನು. ಅವರು ಯಾವ ಬಸ್ಸಲ್ಲಿ ಹೋಗೋದು ನಂಗೆ ಫೋನ್ ಮಾಡ್ತಾರೆ, ಹೇಳ್ತಕೊಂಡು ಅವ್ರಿಗೊಂದು ಫ್ರೀ ಮಾಡಿ ಅಂತ ಹೇಳಿ ಹಾಗೆ. ಯಾಕಂದ್ರೆ ನಾವು ಈಗ ಡೈಲಿ ಬರೋ ಮಕ್ಕಳಿಗೆ ಹೇಳ್ತೇವೆ ನಾವು, ದುಡ್ಡು ಇಲ್ಲಾದ್ರೆ ಮನೆಗೆ ವಾಪಸ್ ಹೋಗ್ಬೇಡಿ, ನಾಳೆ ಕೊಡಿ, ಬನ್ನಿ. ನನ್ಗೆ ಅದು ಆಕ್ಚುಲಿ ಒಂದಿನ ಎಂತ ಅನುಭವ ಇದೆ ಅಂತ. ಒಂದು ಹುಡುಗಿ ಬಂದ್ಲು, ವಾಪಸ್ ಹೋದ್ಲು. ಯಾಕೆ ಹೋದಿ ಕೇಳಿದ, ಏನ್ ದುಡ್ಡು ತರ್ಲಿಲ್ಲ ಅಂತ ಹೇಳಿ. ನೀನ್ ದುಡ್ಡು ತೊಂದ್ರೆ ಇಲ್ಲ, ನಾಳೆ ಆದ್ರೂ ಕೊಡು, ಬಾ ಅಂತ ಹೇಳಿದ್ ನಾವು ಬಸ್ಸಲ್ಲಿ. ನಾನು ಪ್ರತಿ ನಮ್ಮ ರೂಟ್ ಕಂಡಕ್ಟರ್ ಎಲ್ಲರಿಗೂ ಅದನ್ನೇ ಹೇಳ್ತೇನೆ, ದುಡ್ಡಿಲ್ಲ ಹೇಳಿದ್ರೆ ನಾಳೆ ತಗೊಳ್ಳಿಯಪ್ಪ, ತೊಂದ್ರೆ ಇಲ್ಲ, ಜೋರ್ ಮಾಡಬೇಡಿ ಯಾರಿಗೂ ಸಹ ಅಂತ ಹೇಳಿ. ಇಲ್ಲ, ಅದು ನಮ್ಮ ಹತ್ರ ಕೇಳುದಿಲ್ಲ, ಆ ಜನಗಳ ಹತ್ರ ಕೇಳ್ಬೇಕು, ಅವ್ರು ಹೇಳ್ಬೇಕು ಅದನ್ನ. ನಾವು ಹೊಗಳೋದಲ್ಲ, ಆ ಜನಗಳೇ. ನೀವು ಕೇಳಿದಕ್ಕೆ ನಾನು ಹೇಳಿದ್ ಬಿಟ್ರೆ ಈಗ ಅದನ್ನ ಅವ್ರು ಹೇಳ್ಬೇಕು. ನಮ್ಮ ರೂಟಲ್ಲಿ ನೀವು ವೆರಿಫೈ ಮಾಡಿ ಬಂದು ಜನಗಳು ಹೇಳ್ತಾರೆ ಅವ್ರು ಹೇಗೆ ಅಂತ ಹೇಳಿ ಜನಗಳಿಗೆ. ನಾವ್ ಯಾರಿಗೂ ಸಹ ಇದು ಮನಸ್ಸಿಗೆ ನೋವು ಮಾಡ್ಲಿಕ್ಕೆ ಹೋಗುದಿಲ್ಲ. ನಾವೀಗ ರಶ್ ಆಯ್ತಂತ, ಈಗ ಸಂಜೆ ಹೋಗುವ ರಶ್ ಆಗ್ತದೆ ನಮ್ದು ಮಣಿಪಾಲದಲ್ಲಿ ಹೋಗುವಾಗ. ಈಗ ಡೈಲಿ ಬರೋರು ನಮ್ದು ಹಿರಡ್ಕವರಿಗೆ 19 ರೂಪಾಯಿ ಟಿಕೆಟ್, 10 ರೂಪಾಯಿ ಎಲ್ಲರಿಗೂ ಸಹ ಡೈಲಿ ಬರ್ತಾರೆ. ಅದೇ ಮತ್ತೆ ವಸ್ತು ಬರೋರು ಯಾರಿಲ್ಲ, ಅವರೇ. ಪೆರಡೂರಿಗೆ 30 ರೂಪಾಯಿ ಟಿಕೆಟ್, 20 ರೂಪಾಯಿ. ಅಜಯಕಾರಿಗೆ ಮಣಿಪಾಲದಿಂದ 55 ರೂಪಾಯಿ ಟಿಕೆಟ್, ಅವರಿಗೆಲ್ಲ 35 ರೂಪಾಯಿ. ಸರ್, ಇದೊಂದು ಪ್ರಶ್ನೆ ನಿಮ್ಗೆ, ಖಾಸಗಿ ಬಸ್ ನೌಕರ ಸಂಘ ಏನಾದ್ರೂ ಇದೆಯಾ? ಸರ್ಕಾರದಲ್ಲಿ ಸೌಲಭ್ಯ ಸಿಗುತ್ತಾ? ಉಂಟು, ಅದನ್ನ ಯಾರು ಫಾಲೋ ಮಾಡುದಿಲ್ಲ. ಎಲ್ಲ ಉಂಟು, ಮಾಡುದಿಲ್ಲ. ಒಂದ್ 4 ದಿನ ಬರ್ತಾರೆ, ಅಲ್ಲಿ ಸುಮ್ಮನೆ ಕೂತ್ಕೊಳ್ತಾರೆ, ಎಲ್ಲ ಮಾಡುದಿಲ್ಲ. ಬೇಕದು, ಯಾಕೆ ಬೇಕು, ಅದೆಲ್ಲ ಬೇಕು. ಈಗ ಇವ್ರದ್ದು APM ನವ್ರದೆಲ್ಲ ಉಂಟು, ಈ ಸಿಂಗಲ್ ಓನರ್ ಇಲ್ಲ. APM ನವ್ರದ್ದು ಉಂಟು, ಈ ಕಂಪನಿ ಅವ್ರದ್ದೆಲ್ಲ ಉಂಟು. ಅನಾಹುತ ಆದ್ರೆ
ಹಾ ಹಾಸ್ಪಿಟಲ್ ಇದೆಲ್ಲ ಮಾಡ್ತಾರೆ. ಆದ್ರೆ ಏನು ನಮ್ಮ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹಾಗೆಲ್ಲ ಆದ್ರೆ ಯಾರಿಗೆ ಹುಷಾರಿಲ್ಲ ಆದ್ರೆ ಕಲೆಕ್ಷನ್ ಮಾಡ್ತಾರೆ ಎಲ್ಲರೂ ಕೊಡ್ತಾರೆ. 100 500 ಕೊಡೋರು ಇದ್ದಾರೆ, 1000 ಕೊಡೋರು ಇದ್ದಾರೆ. ತುಂಬಾ ಸಲ ಕೊಟ್ಟಿದ್ದೇವೆ ನಾವು. ಅದು ಮಾಡ್ತಾರೆ. ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೆ ಒಬ್ಬರಿಗೆ ಚಾಲಕರಿಗೆ. ಹಾ ಖುಷಿಯ ವಿಚಾರ ಅಂತ ಹೇಳಿದ್ರೆ ಹಾ ಒಂದೇ ದಿವಸದಲ್ಲಿ ಅವರು ನನ್ನ ಹತ್ರ ಹೇಳಿದ್ರು, ಮದನಣ್ಣ ಬನ್ನಿ ಜಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿ ನಿಮ್ಮದ್ರಲ್ಲಿ ಅಂತ ಹೇಳಿದ್ರು. ನಾನು ಹೋಗಿ ಹಾಕಿದೆ ವಿಡಿಯೋ. ಅವ್ರು ಹೇಳ್ತಾರೆ ರೆಕಾರ್ಡ್ ಈ ಸರ್ತಿ ಒಂದೇ ದಿವಸದಲ್ಲಿ 70 ಲಕ್ಷ ಆಗ್ತದೆ. ತುಂಬಾ ಖುಷಿ ಆಯ್ತು. ಆ ತರ ಒಗ್ಗಟ್ಟಿದ್ದಾರೆ. ಇದು ಏನು ಇದು ಸಂಘ ಇದೆಲ್ಲ ಮಾಡಿದ್ರೆ ಅದ್ರ ಹಿಂದೆ ಒಂದು ಜನಗಳು ಬೇಕು, ಅದಕ್ಕೆ ವಹಿಸ್ಕೊಳ್ಳೋರು ಬೇಕು. ಅವ್ರು ಎಲ್ಲೆಲ್ಲ ಆಗ್ತಾರೆ ಮತ್ತೆ ಹಾಗೆ ಆಗ್ತಾರೆ. ಹಾಗಾಗಿ ಕಂಪನಿ ಆದ್ರೆ ಅವ್ರದ್ದು ಅಲ್ಲೇ ಇದು ಇರ್ತದೆ. ಹಾಗಾಗಿ ಸರ್ 1 ಲೀಟರ್ ಡೀಸೆಲ್ಗೆ ಬೆಲೆ 100 ರೂಪಾಯಿ ಇದೆ. KSRTC ಅವರು ಅಷ್ಟೇ ಹಣ ಕೊಟ್ಟು ಹಾಕ್ತಾರಾ ಅಥವಾ ಅವರ ಡಿಪೋದಲ್ಲಿ ಏನಾದ್ರು ಅವ್ರಿಗೆ ರಿಯಾಯಿತಿ ಉಂಟು? ಎಷ್ಟು ರಿಯಾಯಿತಿ? ಹೌದು ಗೊತ್ತಿಲ್ಲ ಸರ್, ಮತ್ತೆ ರಿಯಾಯಿತಿ ಉಂಟು ಅವರಿಗೆ ತುಂಬಾ ರಿಯಾಯಿತಿ ಉಂಟು. ರಿಯಾಯಿತಿಯಲ್ಲಿ ಉಂಟು ಅವ್ರಿಗೆ. ಇಲ್ಲ ನಮ್ಗೆ ಫುಲ್ಲೇ ನಮ್ಗೆ 98 29 ಉಂಟು. ನಮ್ಗೆ 98 25 ಪೈಸೆ 29 ಪೈಸೆ. ನಿಮ್ಗೆ ಒಂದು ನೆನಪಿರುವ ಹಾಗೆ ಡೀಸೆಲ್ ಬೆಲೆ ಎಷ್ಟಿದೆ ಕಡಿಮೆ ಅಂತ ಹೇಳಿದ್ರು? 7 ರೂಪಾಯಿ. 7 ರೂಪಾಯಿ ನಾ ಬಸ್ಸಿಗೆ ಬರುವಾಗ 7 ರೂಪಾಯಿ. ಯಾವ ತರ ಇತ್ತು ಸರ್? ಆಗದ ಇದೇ ಬೇರೆ. ಆಗದ ಒಂದು ಕಂಡಕ್ಟರ್ಗೆ ಎಲ್ಲ ನಿಯತಿ ಇತ್ತು. ಈಗಿನವ್ರಿಗೆ ಏನು ಗೊತ್ತುಂಟ, ಫಾಸ್ಟ್ ಮೂಮೆಂಟ್ ಅವ್ರದ್ದೆಲ್ಲ. ಕಂಡಕ್ಟರ್ ಅವರಿಗೆ ಏನು ಇಷ್ಟು ಕಲೆಕ್ಷನ್ ಏನು ಇಷ್ಟೇ ಕೇಳಿದ್ರೆ ಎಲ್ಲ ನಾಳೆ ರಜೆ ಬರುದೇ ಇಲ್ಲ. ಈಗ ಅದಕ್ಕೆ ಕಂಡಕ್ಟರ್ ಬರೋರು ಜನಸಂಖ್ಯೆ ಕಮ್ಮಿ ಇದ್ದಾರೆ, ಈಗ ಬರುದಿಲ್ಲ. ಮೊದಲು ಜನಗಳು ಇದ್ರು ಬರ್ತೀವಿ. ಈಗ 1-2 ಮಕ್ಕಳು ಅವ್ರಿಗೆ ಎಜುಕೇಶನ್ ಕೊಡ್ತಾರೆ. ಈ ಫೀಲ್ಡ್ಗೆ ಯಾರು ಬರುದಿಲ್ಲ. ಈಗ ಕಂಪನಿಯಲ್ಲಿ ಅವ್ರು ಇದ್ದಾರೆ, ಅವ್ರಿಗೆ PF ಎಲ್ಲ ಉಂಟು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಬಿಟ್ರೆ ಈಗ ಪ್ರೈವೇಟ್ ಇದು ಸಿಂಗಲ್ ಓನರ್ ಕಂಪ್ನಿಗೆ ಯಾರು ಬರುದಿಲ್ಲ, ಈಗ ಯಾರು ಇಲ್ಲ. ಮೊದಲೇನೋ ಅಡ್ಜಸ್ಟ್ ಮಾಡಿ ಹೋಗ್ಬಿಟ್ರೆ ಓನರ್ ಒಂದು 4 ಗಾಡಿ ಹಾಕಿ ಮನೇಲಿ ಕೂತ್ರೆ ಆಗುದಿಲ್ಲ. ಓಕೆ ಸರ್, ಇನ್ನೊಂದು ನಿಮ್ಗೆ ಮುಖ್ಯವಾಗಿ ಒಂದು ಪ್ರಶ್ನೆ. ಈಗ ನಾನು ಮದನ್ ಮಣಿಪಾಲ್, ನಾನು ಒಂದು ಹೊಸ ಫ್ಯೂಚರ್ ಮಾಡಿ ಯಾರಾದ್ರೂ ಪರ್ಮಿಟ್ ಫೀಸ್ಗೆ ತಕೊಂಡು ಬಸ್ ಬಿಡ್ಬೇಕಂತ ಇದ್ದೇನೆ. ಜಸ್ಟ್ ಒಂದು ಮಾತು, ನೀವು ಏನು ಸಜೆಷನ್ ಕೊಡ್ತೀರಾ? ನಾನು ಬೇಡ ಅಂತ ಹೇಳಿ ನಾನು ಹೇಗೆ ಗೊತ್ತ ಆಗುದಿಲ್ಲ. ನೀವೇ ಪರ್ಸ್ ಹಿಡಿಯುವುದಾದ್ರೆ ಮಾಡಿ, ಬೇರೆ ಸಾಧ್ಯವೇ ಇಲ್ಲ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಸಾಧ್ಯವಿಲ್ಲ. ಈ ಮೋಟರ್ ಡಿಪೆಂಡ್ ಆಗುದಿಲ್ಲ. ಹೋಯ್ತು ಮೊದಲಿನ ಹಾಗೆ ಇಲ್ಲವೇ ಇಲ್ಲ ಆಗುದೇ ಇಲ್ಲ. ತುಂಬಾ ಕಷ್ಟ. ಈಗ ಹಳೆ ಬಸ್ ನಾವು ಮಾತ್ರ ಓಡಿಸುದು ಇಲ್ಲಿ. ಬಿಟ್ರೆ ಬೇರೆ ಇಲ್ಲಿ ಸಿಟಿ ಬಸ್ ಉಂಟು ಸ್ವಲ್ಪ, ಬಿಟ್ರೆ ಬೇರೆ ಇಲ್ಲ. ಸರ್ವಿಸ್ ಅಲ್ಲಿ ಇಲ್ಲವೇ ಇಲ್ಲ. ಎಲ್ಲ ಚಿಕ್ಕ ಗಾಡಿಗಳೇ, ಲೇಟೆಸ್ಟ್ ಗಾಡಿಗಳೇ. ಇನ್ನೊಂದು ನಿಮ್ಗೆ ಪ್ರಶ್ನೆ, ಚಿಕ್ಕ ಗಾಡಿ ಮತ್ತೆ ಇವಾಗ ದೊಡ್ಡ ಗಾಡಿಗೆ ಇವಾಗೆಲ್ಲ ಚಿಕ್ಕ ಗಾಡಿ ಎಲ್ಲ ಬರ್ತಿದೆ. ಯಾಕೆ ಸರ್ ಚಿಕ್ಕ ಗಾಡಿ ಬರುವುದು? ಚಿಕ್ಕ ಗಾಡಿಗೆ ಅಂತ ಹೇಳಿ ಡೀಸೆಲ್ ಉಳಿತಾಯ ಅಂತ ಹೇಳಿ. ಅದು ಒಂದು 10 ಲೀಟರ್ ಡೀಸೆಲ್ ಹೊಡೆದ್ರೆ ಅದ್ರಲ್ಲಿ ಇದು ಟೈರ್ ಮೇಂಟೆನೆನ್ಸ್ ಇಲ್ಲ. ನೀವು ಅವಾಗ ಹೇಳಿದ್ರಿ ನಿಮ್ಮ ಟೈರ್ ಹಾಕಿ ಎಷ್ಟು 1.5 ವರ್ಷ ಬರ್ತದೆ. ಅದು 1.5 ವರ್ಷ ಬಿಟ್ಟು ಅದು 2 ತಿಂಗಳು ಬರುದಿಲ್ಲ. ಹೊಸ ಟೈರ್ ಹಾಕಿದೆ ಅದೇ ಫ್ರಂಟ್ಗೆ 15 ದಿನ ಒಳಗೆ ಮಾಡಿದೆಲ್ಲ ಸವಿದಾಗ್ತದೆ. ಅದು ಒಳಗೆ ಮೇಲೆ 1.5 ವರ್ಷ ಬರ್ತದೆ ನಮ್ಗೆ. ಯಾವುದು ಇದು ನೋಡಿ, ಇದು ನಾಗರಾಜ್ ಶೆಟ್ಟರ್ದೇ. ಇದು ಗಣಪತಿ ಚಿತ್ರ ಅವ್ರದ್ದೇ ಹಾಕಿದ್ದು. ಶ್ರೀ ಗಣೇಶ್ ಅಂತೇಳಿ ಹಾಗೆ ಇಟ್ಟಿದ್ವಿ ನಾವು ಇನ್ನೂ ಸಹ. ಇದು ದುರ್ಗಾಂಬದಲ್ಲಿ ಆಗಿದಲ್ಲ? ದುರ್ಗಾಂಬದಲ್ಲಿ ಬಾಡಿ ಅಲ್ಲಿ ಹೊಸ್ತೆಲ್ಲ ಮಾಡ್ತಾರೆ. ಈಗ ಈಗ ಗೊತ್ತಿಲ್ಲ ನಂಗೆ, ಆಗ ಮಾಡ್ತಿದ್ರು. ತುಂಬಾ ಗಾಡಿ ಇತ್ತು ಆಗ. ನಾಗರಾಜ್ ಶೆಟ್ಟರ್ ಪರ್ಮಿಟ್ ಎಲ್ಲ ಅವ್ರ ಹತ್ರ ಉಂಟು. ಈಗ ಅವ್ರ ಹತ್ರ ಬಸ್ ಮಾತ್ರ ಕೊಟ್ಟಿದ್ದಾರೆ. ಆಗ ಇದು ಒಂದೇ ಬಸ್ ಇದ್ದಿದೆ ಅವ್ರ ಹತ್ರ, ಎಲ್ಲ ಕೊಟ್ಟು. ಅದರಿಂದ ನಿಮ್ಗೆ ತೊಂದ್ರೆ ನಮಗೆ ಬಿಡಿ, ಬಸ್ ಹೇಳ್ತಾ ಹೋಗ್ತದೆ ಅಷ್ಟೇನು ಲೋಡ್ ಇರುದಿಲ್ಲ. ಈ ಲೋಡ್ ಲಾರಿ ತುಂಬಾ ಕಷ್ಟ. ನಮ್ಗೀಗ 5 ಗಂಟೆಗೆ ಯಾರೇ ಬರ್ಲಿ, ಬಸ್ತೆ ಬರ್ಲಿ ಅಳತೆ ಬರ್ಲಿ 10 ರೂಪಾಯಿ ತಗೊಳ್ಳೋದು ನಾವು.